See, holiness in the heart is like health in the body. ಆ, ನಮ್ಮ ಹೃದಯದಲ್ಲಿರುವಂಥ ಒಂದು ಪವಿತ್ರತೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಆರೋಗ್ಯದ ಥರನೇ. Just like we want you all to be healthy physically, we want all of us to be free from sin in our heart as well. ಹೇಗೆ ನಿಮ್ಮ ಶರೀರದಲ್ಲಿ ನೀವು ಆರೋಗ್ಯವಂತರಾಗಿರಬೇಕು ಅಂತ ನಾವು ಬಯಸ್ತೀವೋ ಹಾಗೆ ನೀವು ನಿಮ್ಮ ಹೃದಯದಲ್ಲಿ ಪವಿತ್ರರಾಗಿ ಕೂಡ ಇರಬೇಕು. And there'll be a joy in our face and in our life when we are like that. ಆಗ ಇದ್ದಾಗ ಆ ಆನಂದ ನಮ್ಮ ಮುಖದಲ್ಲಿ ನಮ್ಮ ಜೀವಿತದಲ್ಲಿ ಕಾಣಿಸುತ್ತೆ. So the first step to that is you must be absolutely sure that your entire past life has been forgiven by the Lord. ಅದಕ್ಕೆ ಮೊದಲ ಹೆಜ್ಜೆ ಯಾವುದು ಅಂದ್ರೆ ನಿಮ್ಮ ಹಳೆಯ ಜೀವಿತದ ಎಲ್ಲ ಪಾಪಗಳು ಅಳಿಸಲ್ಪಡಿರಬೇಕು, ತೊಳೆದು Now some of you may already know that, but I want to make it clear for those of you who don't know that. ಕೆಲವರಿಗೆ ಈ ವಿಷಯ ಗೊತ್ತಿದೆ, ಅದನ್ನ ಇತರರಿಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ. So if you know 2 + 2 is 4, please be patient. I've got to teach the other people here that 2 + 2 is 4. ನಿಮಗೆ 2 ಮತ್ತು 2 ಕೂಡಿದ್ರೆ 4 ಅಂತ ಗೊತ್ತಿದ್ರೆ ಸ್ವಲ್ಪ ಸಮಾಧಾನವಾಗಿರಿ, ಯಾಕೆಂದ್ರೆ ಇನ್ನು ಕೆಲವರಿಗೆ ಗೊತ್ತಿಲ್ಲ, ಅವರಿಗೆ ತಿಳಿಸ್ತೀನಿ. Just like we teach our children. ನಮ್ಮ ಮಕ್ಕಳಿಗೆ ಕಲಿಸೋ ತರ Each of our children, all the way down to the last one, we have to teach 2 + 2 is 4. ಪ್ರತಿಯೊಬ್ಬರಿಗೆ ಎಲ್ಲ ಮಕ್ಕಳಿಗೆ ನಾವು 2, 2, 4 ಅಂತ ಕಲಿಸ್ಕೊಡ್ತೀವಿ. So this is some elementary lesson here. ಇಲ್ಲಿ ಒಂದು ಈ ಮೂಲ ಬೋಧನೆಯಾಗಿದೆ ಇದು. That when Jesus forgives our sin, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನ on what basis does he forgive our sin? ಯಾವ ಆಧಾರದ ಮೇಲೆ ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ? The Bible says in 1 John and 1 and verse 9, 1 ಯೋಹನ 1:9 ದೇವರ ವಾಕ್ಯ ಹೀಗೆ ಹೇಳುತ್ತೆ, if we confess our sins, he is faithful and righteous to forgive us. ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿದ್ರೆ ಆತನ ನಂಬಿಗಸ್ತನು ನಮ್ಮ ಪಾಪವನ್ನ. What does it mean to confess our sin? ನಮ್ಮ ಪಾಪವನ್ನ ಅರಿಕೆ ಮಾಡೋದ್ರು ಅಂದ್ರೆ ಅರ್ಥ ಏನು? That means to acknowledge that I am guilty, I committed that sin. ಅದರ ಅರ್ಥ ಏನಂದ್ರೆ ನಾನು ಪಾಪಿ, ನಾನು ಆ ಪಾಪವನ್ನ ಮಾಡಿದೆನು. Now that's not very easy. ಅದು ಬಹಳ ಸುಲಭವಲ್ಲ. Because we have such a habit of blaming other people. ನಮಗೆ ಬಹಳ ಕೆಟ್ಟ ಅಭ್ಯಾಸವಿದೆ ಬೇರೆಯವ್ರನ್ಗೆ ದೂಷಣೆ ಮಾಡುವಂತ. You know how so many people blame each other in an office or in a home. You did this and it is because you did this that I did this. ಸೊ ಆಫೀಸ್ನಲ್ಲಿ, ಮನೆಯಲ್ಲಿ ನಾವು ನೋಡ್ತೇವೆ, ನೀನು ಹಾಗೆ ಮಾಡಿದ್ರಿಂದ ನಾನು ಹೀಗೆ ಮಾಡಿದೆ, ಇದರಿಂದ ಹೀಗೆ ಆಯ್ತು ಅಂತ ಅಂದ್ಬಿಟ್ಟು ಹೇಳುವಂಥದ್ದನ್ನ ನಾವು ನೋಡ್ತೇವೆ. I want to ask all of you a question. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳಲು ಇಷ್ಟಪಡ್ತೇನೆ. Have you got rid of the habit of blaming others? ನೀವು ಈ ಒಂದು ಬೇರೆಯವ್ರನ್ನ ದೂಷಿಸೋ ಅಭ್ಯಾಸದಿಂದ ರಕ್ಷಣೆ ಹೊಂದಿದ್ದೀರಾ, ಅದನ್ನ ಬಿಟ್ಟಿದ್ದೀರಾ? Okay, let's start in Jerusalem, which is our home. ನಮ್ಮ ಮನೆಯಿಂದ ಪ್ರಾರಂಭಿಸೋಣ, ಅದು ಯೆರೂಸಲೇಮ್. Have you stopped blaming other people in your home when something goes wrong? ಯಾವುದೇ ಒಂದು ತಪ್ಪು ನಡೆದಾಗ ಬೇರೆಯವ್ರನ್ನ ದೂಷಿಸೋದನ್ನ ಬಿಟ್ಟಿದ್ದೀರಾ? Can you honestly say, I don't blame anybody, I just seek to take the blame myself? ನೀವು ಪ್ರಾಮಾಣಿಕವಾಗಿ ಹೇಳ್ತೀರಾ, ನಾನು ಯಾರನ್ನೂ ದೂಷಿಸೋದಿಲ್ಲ, ನನ್ನ ತಪ್ಪನ್ನ ನಾನೇ ಹೊಣೆ ಎತ್ಕೊಳ್ತೀನಿ ಅಂತ? If it is somebody else's fault, I just keep quiet. I don't say that is your fault. ಬೇರೆಯವ್ರ ತಪ್ಪಿದ್ರೆ ನಾನು ಸುಮ್ಮನೆ ಇರ್ತೀನಿ, ನಾನು ಹೇಳಕ್ ಹೋಗೋದಿಲ್ಲ. But if it is mine, I take the blame. ಅದು ನನ್ನ ತಪ್ಪಾಗಿದ್ರೆ ನಾನು ಅದರ ದೂಷಣೆಯನ್ನು ನಾನು ಹೊರೆ ಹೊತ್ಕೊಳ್ತೀನಿ. That is how we must go to God. ಹಾಗೆ ನಾವು ದೇವರ ಬಳಿ ಹೋಗ್ಬೇಕಾಗಿ ಬರುತ್ತೆ. You see the thief on the cross. ಆ ಒಂದು ಶಿಲುಬೆ ಮೇಲಿದ್ದ ಕಳ್ಳನನ್ನ ನೋಡಿ. There were 2 thieves. ಇಬ್ಬರು ಕಳ್ಳರಿದ್ರು. Both were equally bad. ಇಬ್ಬರು ಒಂದೇ ಸಮನಾಗಿ They ಕೆಟ್ಟವರಾಗಿದ್ರು. killed people, stolen money. ಅವರು ಇತರರನ್ನ ಸಾಯಿಸಿದ್ರು, ಹಣವನ್ನ ಕಳ್ತನ ಮಾಡಿದ್ರು. Yeah, and they didn't get a life imprisonment. They got being killed. In those days, crucifixion. ಅವರಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿರ್ಲಿಲ್ಲ, ಅವರಿಗೆ ಸಾವಿನ ಶಿಕ್ಷೆ ಸಿಕ್ಕಿತ್ತು ಶಿಲುಬೆ ಮೇಲೆ. Then how is it one went to heaven, the other went to hell? ಹೇಗೆ ಒಬ್ಬ ಪರಲೋಕಕ್ಕೆ ಹೋದನು, ಇನ್ನೊಬ್ಬ ನರಕಕ್ಕೆ ಹೋದನು? 2 equally bad people till the last moment, and one goes to heaven, the other goes to hell. How is that? ತಮ್ಮ ಜೀವಿತದ ಕಡೆಯವರೆಗೆ ಇಬ್ಬರು ಸಮನಾಗಿದ್ದವರು, ಒಬ್ಬ ನರಕಕ್ಕೆ ಹೋಗ್ತಾನೆ, ಒಬ್ಬ ಸ್ವರ್ಗಕ್ಕೆ ಹೋಗ್ತಾನೆ. Only one reason. ಒಂದೇ ಒಂದು ಕಾರಣ. There was only one difference between the one who went to heaven and the other one went to hell. ಒಂದೇ ಒಂದು ವ್ಯತ್ಯಾಸ, ಒಬ್ಬ ಪರಲೋಕಕ್ಕೆ ಹೋಗ್ತಾನೆ, ಒಬ್ಬ ನರಕಕ್ಕೆ ಹೋಗ್ತಾನೆ. ಅದು ಏನಂದ್ರೆ, And you need to understand that from Luke chapter 23. ಲೂಕ 23 ನೀವು ಅದನ್ನ ನೋಡಿ ತಿಳ್ಕೊಳ್ಬೇಕು. In Luke 23, ಲೂಕ 23 one criminal, verse 39, 39 ಒಬ್ಬ ಅಪರಾಧಿ, he said to Jesus, save yourself and save us.
ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು That ರಕ್ಷಿಸು means, ಅಂತ ಹೇಳ್ತಾನೆ. get me down from the cross. I don't deserve to die. ನಾನು ಈ ಸಾವಿಗೆ ಅರ್ಹನಲ್ಲ, ನನ್ನನ್ನು ಶಿಲುಬೆಯಿಂದ ಇಳಿಸು. Oh, yeah, I've done a few wrong things, maybe 2 years in jail or something, but not crucifixion. I'm not so bad. ಹೌದು, ನಾನು ತಪ್ಪು ಮಾಡಿರ್ಬೋದು, 2 ವರ್ಷ ಶಿಕ್ಷೆ ಆದ್ರೆ ಪರವಾಗಿಲ್ಲ, ಆದ್ರೆ ನಾನು ಇಷ್ಟು ಕೆಟ್ಟವನಲ್ಲ, So, ಶಿಲುಬೆಗೆ ಹಾಕುವಷ್ಟು. save me, get me out of here. ಇಲ್ಲಿಂದ ನಮ್ಮನ್ನ ಕೆಳಗಡೆ ಇಳಿಸ್ಬಿಡು ಅಂತ ಹೇಳ್ತಾರೆ. Then the other thief, ಇನ್ನೊಬ್ಬ ಹೇಳ್ತಾನೆ, he said, don't you fear God? ದೇವರಿಗೆ ಹೆದರುವುದಿಲ್ಲವೋ ಅಂತ ಕೇಳ್ತಾನೆ. In the last moments of his life, he began to fear God. ಆ ಕಡೆಯ ಜೀವಿತದ ಕಡೆಯ ಕಾಲದಲ್ಲಿ ದೇವರಿಗೆ ಭಯ ಪಡುವಂತವನಾಗ್ತಾನೆ. He says, we are receiving, verse 41, what we deserve for our deeds. ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. Go to God like that. ಹಾಗೆ ನಾವು ದೇವರ ಬಳಿ ಹೋಗಿ, Lord, I deserve hell. ಕರ್ತನೆ, ನಾನು ನರಕ ಪಾತ್ರನು, I have committed so many sins in my life. ನನ್ನ ಜೀವಿತದಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡಿದ್ದೀನಿ ಸ್ವಾಮಿ. I deserve hell. ನಾನು ನರಕ ಪಾತ್ರನು, Please have mercy on me. ನನ್ನ ಮೇಲೆ ದಯೆ ತೋರಿಸು. That's what he said. Lord, please remember me, verse 42. 42ರಲ್ಲಿ ಕರ್ತನೆ ನನ್ನನ್ನು ನೆನಪಿಸಿಕೊ ಅಂತ. There's nothing good I can say about myself. ನನ್ನ ಬಗ್ಗೆ ನಾನು ಯಾವುದು ಒಳ್ಳೆಯದನ್ನು ಹೇಳಲಿಕ್ಕೆ ಸಾಧ್ಯ. I'm guilty. ನಾನು ಅಪರಾಧಿ. I deserve hell. ನಾನು ನರಕ ಪಾತ್ರನು. Have you all said that to Jesus? ಯೇಸು ಸ್ವಾಮಿಗೆ ನೀವು ಎಲ್ಲ ಹೇಳಿದಿರ ಹೀಗೆ? I don't know. ನನಗೆ ಗೊತ್ತಿಲ್ಲ. I've said it. ನಾನು ಹೇಳಿದ್ದೀನಿ. That's why I'm a very happy man. ಅದರಿಂದ ನಾನು ಬಹಳ ಸಂತೋಷವುಳ್ಳ ಮನುಷ್ಯನಾಗಿದ್ದೆ. Because I'm absolutely convinced that I deserved hell. ನನಗೆ ಸಂಪೂರ್ಣವಾಗಿ ಭರವಸೆ ಇದೆ, ನಾನು ನರಕ ಪಾತ್ರನು. Now, I want to ask you a question. ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. Do you ever look down on someone as, oh, what a terrible sinner that fellow is? ನೀವು ಬೇರೆ ಯಾರನ್ನಾದ್ರೂ ನೋಡಿ ಹೀಗೆ ಹೇಳ್ತೀರಾ, ಅವನು ಬಹಳ ಪಾಪಿ ಅಂತ ಕೀಳಾಗಿ ನೋಡ್ತೀರಾ? Oh, what an evil person she is or he is. ಆಕೆ ಅಥವಾ ಆತ ಬಹಳ ಕೆಟ್ಟ ಮನುಷ್ಯ, ಹೆಂಗಸು ಅಂತ ಹೇಳ್ತೀರಾ ನೀವು ಕೀಳಾಗಿ? They do things so badly. ಅವರು ಕೆಲವು ವಿಷಯಗಳನ್ನ ಕೆಟ್ಟದಾಗಿ ಮಾಡ್ತಾರೆ ಅಂತ ಹೇಳ್ತೀರಾ? See, when you speak like that, you're thinking that person deserves hell, but I'm not so bad. ನೀವು ಹಾಗೆ ಯೋಚನೆ ಮಾಡುವಾಗ ನೀವು ಏನು ಹೇಳ್ತಾ ಇದ್ದೀರಾ ಅಂದ್ರೆ, ಓ, ಆತನಿಗೆ ನರಕಕ್ಕೆ ಯೋಗ್ಯನು, ಆದ್ರೆ ನಾನಲ್ಲ ಅಂತ. I want to tell you today, that is why you do not have the joy of the Lord all the time in your life. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲ. ಯಾಕೆಂದ್ರೆ ಇದೇ That is why you're gloomy and miserable sometimes. ಅದರಿಂದ ನೀವು ಮನಗುಂದಿ ಬೇಸರವಾಗಿದ್ದೀರಾ. You must recognize first of all that you deserve hell. ಮೊದಲನೇದಾಗಿ ನೀವು ಯಾವುದನ್ನ ಕಂಡುಕೊಳ್ಬೇಕು ಅಂದ್ರೆ, ನೀವು ನರಕ ಪಾತ್ರರು ಅಂತ. And that nobody is worse than you. ಯಾರು ನಿಮಗಿಂತ ಕೆಟ್ಟವರಿಲ್ಲ. We are all sinners. ನಾವು ಎಲ್ಲರೂ ಪಾಪಿಗಳು. I am absolutely convinced every believer doesn't believe that. ನನಗೆ ನಿಜವಾಗಿ ಅರ್ಥವಾಗ್ತಾ ಇದೆ, ಎಲ್ಲ ವಿಶ್ವಾಸಿಗಳು ನಂಬೋದಿಲ್ಲ. They think some people are particularly bad. ಕೆಲವರು ಅನ್ಕೊಂಡ್ರೆ, ಓ, ಕೆಲವರು ಬಹಳ ಕೆಟ್ಟವರು, I'm bad but not so bad. ನಾನು ಕೆಟ್ಟವನು ಆದ್ರೆ ಅಷ್ಟು ಕೆಟ್ಟವನಲ್ಲ ಅಂತ. That's why your Christian life is so miserable. ಅದರಿಂದ ನಿಮ್ಮ ಕ್ರಿಸ್ತಿಯ ಜೀವಿತ ಅಷ್ಟು ಬೇಸರವಾಗಿದೆ. Now learn something today. I'm teaching you 2 + 2 is 4. ನಾನು ನಿಮಗೆ ಮುಖ್ಯವಾಗಿ ಒಂದು ಚಿಕ್ಕ ವಿಷಯನ ಕಲಿಸ್ತಾ ಇದ್ದೀನಿ. 2 2 4 This is a simple Christian lesson. ಇದು ಬಹಳ ಸರಳವಾದ And some of you have not learned it. ನಿಮ್ಮಲ್ಲಿ ಕೆಲವರು ಇದನ್ನ ಕಲ್ತ್ಕೊಂಡಿಲ್ಲ. That everybody has sinned. ಪ್ರತಿಯೊಬ್ಬರು ಪಾಪಿಗಳು, ಪಾಪ ಮಾಡಿದ್ದಾರೆ. It's like if you're carrying milk in a vessel and your vessel has got 1 hole and somebody else has got 10 holes. What is the difference? ನೀವು ಒಂದು ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಪಾತ್ರೆಯಲ್ಲಿ 1 ತೂತಿದೆ, ಇನ್ನೊಬ್ಬರ ಪಾತ್ರೆಯಲ್ಲಿ 10 ತೂತಿದೆ. ಆ ವ್ಯತ್ಯಾಸವೇನಾಯ್ತು? By the time you come to the end of the road, both of your milk is gone. ನಿಮ್ಮ ಆ ದಾರಿಯ ಕಡೆಯ ಗಳಿಗೆ ಬರೋಷ್ಟರಲ್ಲಿ 2 ಪಾತ್ರೆಯಲ್ಲೂ ಹಾಲು ಖಾಲಿ ಆಗುತ್ತೆ. That is the foolishness of people who say, I have not sinned as much as that person. ಸೊ ಅದರ ಅದು ಮೂರ್ಖತೆ, ನಾನು ಇನ್ನೊಬ್ಬನಷ್ಟು ಪಾಪ ಮಾಡಿಲ್ಲ ಅಂತ ಹೇಳುವಂತದ್ದು. I've only got about 200 holes in my vessel. That person has got 500 holes. ನನ್ನ ಪಾತ್ರೆಗೆ 200 ತೂತುಗಳಿದೆ, ಇನ್ನೊಬ್ಬನ ಪಾತ್ರೆಯಲ್ಲಿ 500 ಇದೆ ಅಂತ ಹೇಳುವಂತದ್ದು. Have you heard of such stupidity? ನೀವು ಇಂಥ ಮೂರ್ಖತೆ ಬಗ್ಗೆ ಕೇಳಿದಿರಾ? If you despise other people as worse sinners than yourself, you'll never have the joy of salvation. I'll tell you that right now. ನೀವು ಮತ್ತೊಬ್ಬನು ನನಗಿಂತ ಪಾಪಿ ಅಂತ ನೀವು ಅದನ್ನ ಅಲಕ್ಷ್ಯ ಮಾಡಿದ್ರೆ, ಆತನನ್ನ
ನಿಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ. The Bible categorizes only one, sinners, that's all. ದೇವರ ವಾಕ್ಯ ಒಂದೇ ಒಂದು ಕ್ಷೇತ್ರ ಕೊಟ್ಟಿದೆ, ಅದು ಏನಂದ್ರೆ ಎಲ್ಲರೂ ಪಾಪಿಗಳು. All have sinned and come short of the glory of God. That's what the Bible says in Romans 3:23. ರೋಮ 3:23 ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ಆ ಒಂದು ಪ್ರಭಾವವನ್ನು ಕಳ್ಕೊಂಡಿದ್ದಾರೆ, ಮಹಿಮೆಯನ್ನ. You have come short, that person has come short, everybody's come short. ನೀವು ಮತ್ತೊಬ್ಬನು ಎಲ್ಲರೂ ಆ ಒಂದು ಮಹಿಮೆಗೆ That is the first lesson we have to learn. ನಾವು ಅದೇ ಕಲಿಬೇಕಾದ ಮೊದಲ ಪಾಠವಾಗಿದೆ. I'm repeating it because many people haven't understood it clearly. ನಾನು ಮತ್ತೆ ಮತ್ತೆ ಅದನ್ನ ಪುನರುಚ್ಚರಿಸ್ತಾ ಇದ್ದೀನಿ, ಯಾಕೆಂದ್ರೆ ಬಹಳ. So I don't mind repeating it again and again and again. ನಾನು ಮತ್ತೆ ಮತ್ತೆ ಹೇಳೋದು ಬಗ್ಗೆ ಬೇಸರ ಪಟ್ಕೊಳ್ಳಲ್ಲ. You deserve hell as much as everybody in the world. ನೀವು ಎಲ್ಲರಂತೆಯೇ ನೀವು ಕೂಡ ನರಕ ಪಾತ್ರರು. I once said to the Lord, ನಾನು ಒಂದ್ಸಲ ಕರ್ತನಿಗೆ ಹೇಳಿದೆ, I said, Lord, I deserve hell as much as Osama bin Laden deserves hell. ದೇವರೇ, ಆ ಒಂದು ಒಸಾಮಾ ಬಿನ್ ಲಾಡನ್ ಎಷ್ಟು ನರಕ ಪಾತ್ರನೋ ಅಷ್ಟೇ ನರಕ ಪಾತ್ರ ನಾನು ಕೂಡ ಅಂತ. Such a terrorist. ಅವನು ಅಂತ ಭಯೋತ್ಪಾದಕ. I deserve hell just like him. ಆತನ ಹಾಗೆ ನಾನು ಕೂಡ ನರಕಕ್ಕೆ ಯೋಗ್ಯನಾಗಿದ್ದೇನೆ. And Jesus died for him and died for me. ಯೇಸು ಸ್ವಾಮಿ ಆತನಿಗೂ ಕೂಡ ಸತ್ರು, ನನಗಾಗಿ ಕೂಡ ಸತ್ರು. You think Jesus didn't die for all the terrorists in the world? ಈ ಲೋಕದಲ್ಲಿರುವಂತ ಎಲ್ಲ ಭಯೋತ್ಪಾದಕರಿಗಾಗಿ ಯೇಸು ಸ್ವಾಮಿ ಸತ್ತಿಲ್ವಾ? So don't ever think of yourself as a better sinner than the other person. ನೀವು ಇನ್ನೊಬ್ಬನಿಗಿಂತ ಒಳ್ಳೆಯ ಪಾಪಿ ಅಂತ ಯಾವತ್ತೂ ಯೋಚನೆ ಮಾಡಬೇಕು. It's a very simple lesson that took me a long time to learn. ಇದು ಬಹಳ ಸರಳವಾದ ಪಾಠ, ಆದ್ರೆ ನನಗೆ ಬಹಳ ಸಮಯ ತಗೊಳ್ತಾ ಅಂದ್ಕೊಳ್ಳಿ.